ಕಾರ್ಪೊರೇಟ್ ಎಲೆಕ್ಷನ್ ಆಗದೇ 10 ವರ್ಷ ಆಗಿದೆ. ಬೆಂಗಳೂರಲ್ಲಿ ಯಾವುದೇ ನೀವು ಒಂದು ವಾರ್ಡ್ಗೆ ಹೋಗಿ ನೋಡಿ, ಒಂದು ರಸ್ತೆಗಳು ಸರಿ ಇಲ್ಲ, ಎಲ್ಲಿ ಹೋಗ್ಬೇಕು ಅಂತ ಜನಗಳಿಗೆ ಗೊತ್ತಿಲ್ಲ. ಕಾರ್ಪೊರೇಟರ್ಗಳು ಇರೋ ಕಾರಣದಿಂದ ನ್ಯಾಯವಾಗಿ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ. ಈ ಕೂಡಲೇ ಅದಕ್ಕೆಲ್ಲ ಪರಿಹಾರ ಏನು ಅಂದರೆ ಚುನಾವಣೆ ಮಾಡಬೇಕು. ನಮಗಿಲ್ಲಿ ರೋಡ್ನೇ ರೆಡಿ ಮಾಡಿಲ್ಲ ಇನ್ನೂ. ಅಧಿಕಾರಿಗಳು ಸರಿಯಾದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. 198 ವಾರ್ಡ್ ಇದ್ದಾಗಲೇ ಏನೂ ಮಾಡಿಲ್ಲ. ಇನ್ನು 224 ವಾರ್ಡ್ ತೊಗೊಂಡು ಏನು ಮಾಡ್ತಾರೆ ಸರ್? ಯಾವುದೇ ಏರಿಯಾ ಅಂತಲ್ಲ, ಲೋಕಲ್ ಕಾರ್ಪೊರೇಟರ್ ಎಲೆಕ್ಷನ್ ಬೇಗ ಸರ್ಕಾರ ಇದು ಪರಿಗಣನೆಗೆ ತಗೊಂಡು ಕೌನ್ಸಿಲರ್ ಎಲೆಕ್ಷನ್ ನಡೆಸಬೇಕಾಗಿ ಸರ್ಕಾರದಲ್ಲಿ ವಿನಂತಿಸ್ಕೊಳ್ತೀನಿ. ಬಟ್ ಎಲ್ಲ ಎಮ್ ಎಲ್ ಎಗಳೇ ನೋಡೋಕ್ಕಾಗಲ್ಲ. ದೊಡ್ಡ ಕ್ಷೇತ್ರ ಆಗಿ ಎಮ್ ಎಲ್ ಎರ ಕೈಲೇ ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಬಟ್ ಲೋಕಲ್ ಕಾರ್ಪೊರೇಟರ್ಗಳಿದ್ರೆ ಅವ್ರ ಹತ್ರ ಲೋಕಲಲ್ಲಾಗಿ ಬಂದು ಜನಗಳು ಸಮಸ್ಯೆನ ಹೇಳ್ಕೊತಾರೆ. ಕಾರ್ಪೊರೇಟರ್ ಎಲೆಕ್ಷನ್ ಆಗದೇ 10 ವರ್ಷ ಆಗಿದೆ. 10 ವರ್ಷದಿಂದ ಜನಗಳು ಕಷ್ಟ ಸುಖ ಕೇಳೋಕ್ಕೆ ಎಮ್ ಎಲ್ ಎಗಳ ಹತ್ರ ಹೋಗೋಕ್ಕೆ ಸ್ಪಂದಿಸೋಕ್ಕಾಗ್ತಾಯಿಲ್ಲ ಜನಗಳಿಗೆ. ಎಲ್ಲಿ ಹೋಗ್ಬೇಕು ಅಂತ ಜನಗಳಿಗೆ ಗೊತ್ತಿಲ್ಲ. ಬಟ್ ಗೊತ್ತಿರೋರು ಹೋಗ್ತಾರೆ, ಗೊತ್ತಿಲ್ಲದವ್ರು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಅದಕ್ಕೆ ಲೋಕಲ್ ಬಾಡೀಲಿ ಕೌನ್ಸಿಲರ್ ಬೇಕು, ಕೌನ್ಸಿಲರ್ ಎಲೆಕ್ಷನ್ ಬೇಗ ನಡೆಸಿ ಅಂತ ಸರ್ಕಾರದಲ್ಲಿ ವಿನಂತಿಸ್ಕೊಳ್ತೀನಿ. ನಮ್ಮದು ಕೋಣಕುಂಟೆ ವಾರ್ಡು ಸರ್, 195 ವಾರ್ಡು. ನಮಗೆ ಶಶಿರೇಖೆ ಜಯರಾಮಣ್ಣ ಅಂತ ಕೌನ್ಸಿಲರು, ಒಳ್ಳೆ ಕೌನ್ಸಿಲರ್ ಇದ್ದರು. ಬಟ್ ನಮಗಿಲ್ಲಿ ರೋಡ್ನೇ ರೆಡಿ ಮಾಡಿಲ್ಲ ಇನ್ನೂ. ಈ ರೋಡ್ ಆಲೆ 8 ವರ್ಷ ಆಯ್ತು KBR ಆಗದೆ. ಈಗ ಎಲ್ಲ ಗುಂಡಿಗಳು ಬಿದ್ದಾವೆ, ನಾವೇ ಮಣ್ಣಾಕಿ ಮುಗಿಸಿದ್ದೀವಿ. ಮೊನ್ನೆ ಒಬ್ಬರು ಲೇಡೀಸ್ ಬಿದ್ದಾಗ ಎಲ್ಲ ಕಷ್ಟ ಸುಖ ಎಲ್ಲ ನಾವು ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ನಟರಾಜಲ್ಲಿ ರೇವಣ್ಣವ್ರು ಇದಕ್ಕೆಲ್ಲ ಸ್ಪಂದನೆ ಮಾಡ್ತಾರೆ. ಯಾವುದೇ ಒಂದು ನೀರು ತುಂಬಿಕೊಂಡ್ರೆ ಒಂದು ಯಾವುದೇ ಪ್ರಾಬ್ಲಮ್ ಆದರೂ ನಮ್ಮ ನಟರಾಜಲ್ಲಿ ರೇವಣ್ಣವ್ರು ಸ್ಪಂದಿಸ್ತಾರೆ. ಬಟ್ ಅವ್ರಿಗೆ ಫೋನ್ ಮಾಡ್ತೀವಿ ನಾವು ಯಾವುದೇ ಪ್ರಾಬ್ಲಮ್ ಆದರೂ. ಮಳೆಗಾಲದಲ್ಲಿ ಹೆಚ್ಚು ಮಳೆಯಾದಾಗ ನಿಮ್ಮ ಏರಿಯಾಗಳಲ್ಲಿ ಮನೆಗಳಲ್ಲಿ ನೀರು ನುಗ್ಗುವ ಸಂಭವಗಳಾಗಿದೆ. ಇಲ್ಲಿ ನಮ್ಮ 195 ವಾರ್ಡಲ್ಲಿ ಯಾವುದೂ ಆ ಥರ ಸಂಭವಿಸಿಲ್ಲ ಸರ್. ಆ ಥರ ಇದಾಗಿ ಯಾವ ಸಂಭವನೆ ಆಗಿಲ್ಲ. ಬಟ್ ಬೇರೆ ಕಡೆ ಎಲ್ಲ ಆಗಿರೋ ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ. ಬಟ್ ಜಾಸ್ತಿ ತೊಂದರೆ ಆಗ್ತಾಯಿದೆ. BBMP ಅಧಿಕಾರಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? BBMP ಅಧಿಕಾರಿಗಳು ಏನು ಹೇಳೋದು ಅಂತಂದರೆ, ಅದು ಕೌನ್ಸಿಲರ್ ಎಲೆಕ್ಷನ್ ನಡೆಸ್ತಾರೆ, ಎಲ್ಲ ಕೌನ್ಸಿಲರ್ಗಳು ನೋಡ್ಕೋತಾರೆ. ಬಟ್ ಎಲ್ಲನೂ ಅದು ಕೌನ್ಸಿಲರ್ ಎಲೆಕ್ಷನ್ ಬೇಗ ನಡೆಸಬೇಕಾಗಿ ಸರ್ಕಾರದಲ್ಲಿ ವಿನಂತಿಸ್ಕೊಳ್ತೀನಿ. ಏನಿವತ್ತು BBMP ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಯಾವುದೇ ನೀವು ಒಂದು ವಾರ್ಡ್ಗೆ ಹೋಗಿ ನೋಡಿ, ಒಂದು ರಸ್ತೆಗಳು ಸರಿ ಇಲ್ಲ, ಒಂದು ರಸ್ತೆ ಸರಿ ಇಲ್ಲ, ಒಂದು ಮೋರಿಗಳು ಸರಿ ಇಲ್ಲ. ಇವತ್ತು ಹೂಳು ಎತ್ತುತ್ತೀನಿ ಅಂತಾರೆ, ಒಂದು ಹತ್ರ ಎತ್ಬಿಟ್ಟು ಇನ್ನೊಂದು ಕಡೆ ಎತ್ತೋದೇ ಇಲ್ಲ. ಮಣ್ಣು 15 ದಿವಸ 20 ದಿವಸ ಆದರೂ ತೆಗಿತಾ ಇಲ್ಲ. ಏನು ಇದೆಲ್ಲ ಸಮಸ್ಯೆ ಏನು ಅಂದರೆ, ಅಧಿಕಾರಿಗಳು ಸರಿಯಾದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಸ್ಥಳೀಯ ಕಾರ್ಪೊರೇಟರ್ಗಳು ಇರೋ ಕಾರಣದಿಂದ ನ್ಯಾಯವಾಗಿ ಯಾವುದೇ ರೀತಿಯ ಕೆಲಸಗಳು ಆಗ್ತಾಯಿಲ್ಲ. ಈ ಕೂಡಲೇ ಅದಕ್ಕೆಲ್ಲ ಪರಿಹಾರ ಏನು ಅಂದರೆ ಚುನಾವಣೆ ಮಾಡಬೇಕು. ನಾವು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೆಲ್ಲನೂ ವಾಸಿಸ್ತಾ ಇದ್ದೀವಿ. ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಂದ್ಸಲಿ ಚುನಾವಣೆ ನಡಿಬೇಕಾಗಿತ್ತು, ಅದನ್ನು ಈ ರಾಜಕಾರಣಿಗಳು ಮಾಡದಿರೋ ಕಾರಣದಿಂದ ಇದೆಲ್ಲ ಸಮಸ್ಯೆಗಳು ತುಂಬಿ ತುಣುಕ್ತಾ ಇದೆ ಬೆಂಗಳೂರಲ್ಲಿ. ಈ ಕೂಡಲೇ ಇದು ನಾವು ಚುನಾವಣೆ ನಡೆದ್ರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸಗಳು ಮಾಡ್ತಾರೆ. ಇವತ್ತು ನೀವು ಸ್ಕೂಲ್ ಮಕ್ಕಳಿಗೆ ನೀವು ನೋಡಿರ್ಬೋದು, PUC ಮಕ್ಕಳಿಗೆಲ್ಲನೂ ಮೊದಲು ಎಲ್ಲ ನಮಗೆ ಲ್ಯಾಪ್ಟಾಪ್ಗಳು ಸಿಗ್ತಾಯಿತ್ತು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ. ಆದರೆ ಇವತ್ತು BBMPಯಲ್ಲಿ ಯಾವುದೇ ಕೇಳಿ ಅನುದಾನ ಇಲ್ಲ. ಒಂಟಿ ಮನೆ ಯೋಜನೆಗಳು ಕೊಟ್ಟು 5 ವರ್ಷ 6 ವರ್ಷಗಳಾಗಿದೆ. ಇವತ್ತು ಗಂಟನೂ ಬಡವರಾಗಿಯೇ ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಆಗಬೇಕು ಅಂದರೆ ನಾವು ಆದಷ್ಟು ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಚುನಾವಣೆ ನಡೆಸಬೇಕು. ಈ ಕೂಡಲೇ ಚುನಾವಣೆ ನಡೆಸಿದ್ರೆ ಹೈಕೋರ್ಟು ಡೈರೆಕ್ಷನ್ ಕೊಟ್ಟಿದೆ. ಆದರೂ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ನಾನು ಈ ಪ್ರಜಾಧ್ವನಿಯ ಮುಖಾಂತರವಾಗಿ ನಾನು ಹೇಳಕ್ಕೆ ಬಯಸೋದೇನು ಅಂದರೆ, ಈ ಕೂಡಲೇ ಸರ್ಕಾರ ಚುನಾವಣೆ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಸರ್, BBMP ಎಲೆಕ್ಷನ್ ಆಗಿ 10 ವರ್ಷ ಆಯಿತು. ಯಾವುದೇ ಕಾರ್ಪೊರೇಟ್ ಇಲ್ಲದೇ ಏರಿಯಾಗಳಲ್ಲೆಲ್ಲ ಮಳೆ ಬಂದಾಗ ನೀರು ನಿಂತು ನದಿಗಳ ಥರ ಆಗಿದೆ. ಸಮಸ್ಯೆ ಆಲಿಸೋಕ್ಕೆ ಯಾವ ಪ್ರತಿನಿಧಿ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಫಸ್ಟು 198 ವಾರ್ಡ್ ಇತ್ತು BBMP ವಾರ್ಡು. ಇವಾಗ 224 ಮಾಡಿದ್ದಾರೆ. 198 ವಾರ್ಡ್ ಇದ್ದಾಗಲೇ ಏನೂ ಮಾಡಿಲ್ಲ. ಇನ್ನು 224 ವಾರ್ಡ್ ತೊಗೊಂಡು ಏನು ಮಾಡ್ತಾರೆ? ಸದ್ಯಕ್ಕೆ 198 ವಾರ್ಡಿಗೆ ಅಟ್ಲೀಸ್ಟ್ ಅದನ್ನಾದರೂ ಬೇಗ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ ಅಂತ ನಮ್ಮ ಇದು. ಸರ್, BBMP ಪ್ರಸ್ತುತ ಬಜೆಟ್ ಗಾತ್ರ 19,000 ಕೋಟಿ. ಲಾಸ್ಟ್ ಟೈಮು 13,000 ಕೋಟಿ ಇತ್ತು, ಜಾಸ್ತಿ ಆಗಿದೆ. ಬಟ್ ಆದರೂ ಡೆವಲಪ್ಮೆಂಟ್ ಆಗ್ತಿಲ್ಲ. ಇದಕ್ಕೆ ಏನು ಕಾರಣ ಇರ್ಬೋದು? ಅದು ಸರ್ಕಾರನೇ ಕಾರಣ. ಎಲೆಕ್ಷನ್ ಮಾಡದಿದ್ದಕ್ಕೆ ಕಾರಣ ಇದು 100%.
BBMP ಸರಿಯಾಗಿ ಮಳೆಗಾಲಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾ ಇದ್ದೇನೆ ಸರ್. ಇಲ್ಲ, ಕೈಗೊಳ್ತಾ ಇಲ್ಲ. BBMP ಅವರು ಕೈಗೊಳ್ತಿಲ್ಲ. ನಮ್ಮ MLAಗಳು ಸಾಹೇಬಗಳು ಸರಿಯಾಗಿ ಯಾರೂ ಸಿಗ್ತಾ ಇಲ್ಲ. ನಿಮ್ಮ ಏರಿಯಾದಲ್ಲಿ ಮಳೆ ಬಂದರೆ ಮನೆಗೆ ತುಂಬ ಮೋರಿಗಳು ತುಂಬ್ಕೊಳ್ಳುತ್ತೆ, ಮತ್ತು ಚರಂಡಿಗಳು ತುಂಬ್ಕೊಳ್ಳುತ್ತೆ. ಚರಂಡಿಗಳನ್ನ ಎತ್ಬಿಟ್ರೆ ತಿರ್ಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ಇನ್ನೂ ಒಂದು ವಾರ ಆಗುತ್ತೆ. ಪ್ರಜಾಧ್ವನಿ ಚಾನಲ್ ಮುಖಾಂತರ ನಿಮ್ಮ ಪ್ರತಿನಿಧಿಗಳು ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ? ಬೇಗ BBMP ಎಲೆಕ್ಷನ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ.